ನಮಸ್ಕಾರ ಎಲ್ಲ ಚಾಲಕ ಸಹೋದರ ಸಹೋದರಿಯರೇ, ಇವತ್ತು ಒಂದು ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಏನಪ್ಪಾ ವಿಷಯ ಅಂದ್ರೆ, ರನ್ನಿಂಗ್ ಅಲ್ಲಿರುವಂತಹ ಚಾಲನೆಯಲ್ಲಿರುವಂತಹ ಒಂದು ವಾಹನ ಬ್ರೇಕ್ ಫೇಲ್ ಆಗಿ ವಾಹನ ಕಂಟ್ರೋಲ್ಗೆ ಸಿಗದಾಗ ನಿಲ್ಲಿಸುವುದು ಹೇಗೆ? ಕೆಲವೊಂದು ಸಾರಿ ನಮ್ಮ ವಾಹನ ಕಂಟ್ರೋಲ್ ತಪ್ಪಿದಾಗ ನಾವು ಗಾಬರಿಗೊಳ್ಳುತ್ತೇವೆ. ಬ್ರೇಕ್ ಹಿಡಿದ್ರೆ ಬ್ರೇಕ್ ಸಿಗ್ತಾ ಇರಲ್ಲ, ಆವಾಗ ಬಹಳ ಗಾಬರಿಗೊಳ್ತಾ ಇರ್ತೀವಿ. ಆದರೆ ಒಂದು ಕೆಲಸ ಮಾಡಬೇಕು. ಅಂದ್ರೆ ವಾಹನದಲ್ಲಿ ಬ್ರೇಕ್ ಸಿಗ್ಲಿಲ್ಲ ಅಥವಾ ಗಾಡಿಲಿ ಏನೋ ಇದು ಬ್ರೇಕಿನ ಸಮಸ್ಯೆ ಇದೆ, ಬ್ರೇಕ್ ಸಿಗ್ತಾ ಇಲ್ಲ ಅಂದಾಗಲೇ ನಾವು ಮೊದಲು ಮಾಡುವಂತ ಕೆಲಸನೇ ಗಾಬರಿಗೊಳ್ಳುವಂಥದ್ದು. ನಾವು ಗಾಬರಿಗೊಳ್ಳೋದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಮನಸ್ಸು ಶಾಂತವಾಗಿಟ್ಟುಕೊಂಡು ಮುನ್ನೆಚ್ಚರಿಕೆ ಏನ್ ವಹಿಸ್ಬೇಕು, ಆ ಟೈಮಲ್ಲಿ ಏನು ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಬೇಕು ವಿನಃ ಗಾಡಿ ಬ್ರೇಕ್ ಫೇಲ್ ಆಗೋಯ್ತು ಇನ್ನೇನಪ್ಪ ಮಾಡೋದು ಅಂತ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ವಾಹನದ ಬ್ರೇಕ್ ಫೇಲ್ ಆಗಿದ ತಕ್ಷಣವೇ 4 ಇಂಡಿಕೇಟರ್ನ ಆನ್ ಮಾಡಿ ಹಿಂದೆಗಡೆ ಬರುವಂತಹ ವಾಹನಕ್ಕೆ ಎಚ್ಚರಿಕೆ ನೀಡಬೇಕು. ಅದಾದ ಬಳಿಕ ಗೇರ್ ಶಿಫ್ಟ್ ಮಾಡ್ತಾ ಬರಬೇಕು. ಸಾಧ್ಯವಾದರೆ ವಾಹನ ಗೇರಲ್ಲಿ ಕಂಟ್ರೋಲ್ ಆಗದೇ ಇದ್ದ ಕಾರಣಕ್ಕೆ ಹ್ಯಾಂಡ್ ಬ್ರೇಕ್ನ ನಿಧಾನಕ್ಕೆ ಯೂಸ್ ಮಾಡ್ತಾ ಬರಬೇಕು. ಹ್ಯಾಂಡ್ ಬ್ರೇಕ್ ಅಂದಿದ ತಕ್ಷಣವೇ ಸಡನ್ ಆಗಿ ಹ್ಯಾಂಡ್ ಬ್ರೇಕ್ ಹಾಕೋದಲ್ಲ. ವಾಹನ ಇನ್ನೇನ್ ರನ್ನಿಂಗ್ ಅಲ್ಲಿ ಇದ್ದಂಗೆನೆ ಟಕ್ ಅಂತ ಹ್ಯಾಂಡ್ ಬ್ರೇಕ್ ಎಳೆದ್ ಬಿಡೋದಲ್ಲ. ಯಾಕಂದ್ರೆ ಆ ಒಂದು ರನ್ನಿಂಗ್ ಟೈಮ್ ಅಲ್ಲಿ ಗಾಡಿಯಲ್ಲಿರ್ತಕ್ಕಂಥ ಏರ್ ಟ್ಯಾಂಕ್ ಅಥವಾ ಮತ್ತೊಂದು ಏನೋ ಡ್ಯಾಮೇಜ್ ಆಗಿರ್ತದೆ, ಏನೋ ಒಂದು ಸಮಸ್ಯೆ ಆಗಿ ಬ್ರೇಕ್ ಸಿಗದೆ ಇರುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ಇತ್ತೀಚೆಗೆ ಬರ್ತಾ ಇರತಕ್ಕಂತ ವಾಹನದಲ್ಲಿ ಏನಪ್ಪಾ ಅಂದ್ರೆ ಬ್ರೇಕ್ ಫೇಲ್ ಆದ್ರೂ ಕೂಡ ವಾಹನವನ್ನ ನಿಲ್ಲಿಸೋದಕ್ಕೆ ಒಂದು ಭಯ ಇದೆ. ನಾವು ಆ ಹ್ಯಾಂಡ್ ಬ್ರೇಕ್ ಅನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಹ್ಯಾಂಡ್ ಬ್ರೇಕ್ ಗೆ ಯೂಸ್ ಆಗುವಂತ ಬೂಸ್ಟ್ ಅಲ್ಲಿರುವಂತ ಏರು ಖಾಲಿ ಆದ್ಮೇಲೆ ವಾಹನದ ವೀಲ್ಗಳು, ಆ ಒಂದು ಚಕ್ರಗಳು ಜಾಮ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ನಿಧಾನಕ್ಕೆ ಅದನ್ನ ಹ್ಯಾಂಡ್ ಬ್ರೇಕ್ ಅನ್ನ ಉಪಯೋಗಿಸುತ್ತಾ ಅದರಲ್ಲಿರುವಂತಹ ಏರನ್ನ ಖಾಲಿ ಮಾಡಿದ ತಕ್ಷಣವೇ ವಾಹನ ನಿಂತು ವೀಲ್ ಜಾಮ್ ಆದಾಗ ಗಾಡಿ ಮುಂದಕ್ಕೆ ಮೂವ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಕ್ರಮೇಣವಾಗಿ ನಾವು ಗೇರ್ ಅಲ್ಲಿ ಕಂಟ್ರೋಲ್ ಮಾಡಿ ಹೆವಿ ವೆಹಿಕಲ್, ಗೂಡ್ಸ್ ವೆಹಿಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ವಾಹನವನ್ನ ಸರಾಗವಾಗಿದೆ, ರೋಡ್ ಯಾವುದೇ ತೊಂದರೆ ಇಲ್ಲ, ತಾಪತ್ರೆ ಇಲ್ಲ ಅಂತ ಹೇಳಿ ಒಂದು ರೀಸನೇಬಲ್ ಒಂದು ಲೆವೆಲ್ಗೆ ಸ್ಪೀಡ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆದ್ರೆ ತಲೆಯಲ್ಲಿ ಇರ್ಬೇಕು, ಯಾವ ಗಳಿಗೆಯಲ್ಲಿ ವಾಹನದ ಬಿಡಿಭಾಗಗಳು ಕೆಟ್ಟು ಹೋಗ್ತಾವ ಅಂತ ಗೊತ್ತಾಗಲ್ಲ. ಮನುಷ್ಯರಾದ ನಮಗೆ ಏರುಪೇರಾಗ್ತದೆ, ವಾಹನ ಇನ್ಯಾವ ಲೆಕ್ಕ. ಹಾಗಾಗಿ ವಾಹನದಲ್ಲಿ ಆಗಾಗ ಒಂದು 50 ಕಿಲೋಮೀಟರ್ 20 ಕಿಲೋಮೀಟರ್ಗೆ ಒಂದು ಸಾರಿ ಯಾಕಂದ್ರೆ ಬ್ರೇಕ್ ಹಿಡಿದು ನೋಡ್ತಾ ಇರ್ಬೇಕು, ಬ್ರೇಕ್ ಕೆಲಸ ಮಾಡ್ತಾ ಇದೆಯಾ ಇಲ್ವಾ. ಯಾಕಂದ್ರೆ ಸಡನ್ ಆಗಿ ನೋಡ್ಬಿಟ್ಟು ಯಾವುದೋ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ಸಡನ್ ಆಗಿ ನೋಡ್ಬಿಟ್ಟು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಗಾಬರಿಗೊಂಡು ಎಲ್ಲೋ ಎಳೆಯೋದು, ಯಾವ್ದಾವುದೋ ಒಂದು ಪ್ರಯೋಗ ಮಾಡೋದಕ್ಕಿಂತ ಈ ರೀತಿಯಾದ ಒಂದು ಪ್ರಯೋಗನ ಮಾಡಿದ್ದಲ್ಲಿ ವಾಹನ ನಿಲ್ಲೋದರಲ್ಲಿ ಸಂದೇಹವೇ ಇಲ್ಲ. ನನಗಾಗಿರುವಂತ ಅನುಭವ ಒಂದು ಚಿಕ್ಕ ವಿಡಿಯೋ ತುಣುಕನ ನಾನು ನಿಮಗೆ ತೋರಿಸ್ತೇನೆ. ಜಿನಿ ಮಳೆ ಆದ ಸಮಯದಲ್ಲಿ ಕೇರಳದ ಕೊಚ್ಚಿನ್ನಿಂದ ಬರುವ ವೇಳೆಯಲ್ಲಿ ಜಿನಿ ಮಳೆ ಆಗ್ತಿತ್ತು. ಆ ಜಿನಿ ಮಳೆಯಲ್ಲಿ ನನಗೆ ವಾಹನ ಕಂಟ್ರೋಲ್ಗೆ ಸಿಗದೆ ಬ್ರೇಕ್, ವಾಹನದ ವೀಲು ಜರ್ದಾಡುತ್ತಾ ಬರ್ತಾ ಇರಬೇಕಾದ್ರೆ ಮುಂದಗಡೆ ಇರುವಂತಹ ವಾಹನಕ್ಕೆ ಹೋಗಿ ಹೊಡೆಯಬೇಕಾದ ನಾನು ಹಾಗೋ ಹೀಗೋ ಹ್ಯಾಂಡ್ ಬ್ರೇಕಲ್ಲಿ ಮತ್ತು ಗೇರಲ್ಲಿ ಕಂಟ್ರೋಲ್ ಮಾಡಿ ವಾಹನವನ್ನು ತಂದು ಒಂದು ಸ್ಥಳದಲ್ಲಿ ನಿಲ್ಲಿಸಿದೆ. ರಾತ್ರಿಯ ವೇಳೆಯಲ್ಲಿ ಜೀವ ಜಲ್ಲಂದು ಹೋಯಿತು. ಒಂದು ಕೆಲಸ ಮಾಡಬೇಕು, ನಾವು ಬ್ರೇಕ್ ಅನ್ನ ಆಗಾಗ ನಾವು ಚೆಕ್ ಮಾಡ್ಕೊಂತ ಇದ್ರೆ ಮತ್ತು ನಾವು ಸಾಧ್ಯವಾದ್ರೆ ವಾಹನವನ್ನ ಓಡಿಸುವುದಕ್ಕಿಂತ ಮುಂಚೆನೆ ನಮ್ಮ ವಾಹನವನ್ನ ಒಂದು ಸಾರಿ ಚೆಕ್ ಮಾಡಿಕೊಳ್ಳೋಣ. ಅವತ್ತು ನಮಗಾದ ಸ್ಥಳದಲ್ಲಿ ಮತ್ತೊಂದು ವಾಹನಕ್ಕೆ ಅವಘಡ ಸಂಭವಿಸಿತು. ನೋಡಿ, ಈ ರೀತಿ ಆದರೆ ಏನ್ ಮಾಡೋಕ್ಕಾಗತ್ತೆ? ಜೀವ ಅಮೂಲ್ಯವಾದದ್ದಲ್ಲವೇ? ಹಾಗಾಗಿ ಎಚ್ಚರಿಕೆಯಿಂದಿರೋಣ. ನಾವು ಮುಂಜಾಗ್ರತೆ ವಹಿಸುವುದರಿಂದ ಒಂದಿಷ್ಟು ಅವಘಡಗಳನ್ನು ತಪ್ಪಿಸಬಹುದು ಅಂತ ಹೇಳ್ತಾ, ಈಗ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನ, ಈ ಒಂದು ಮಾಹಿತಿಯನ್ನ ನೀವು ನಮ್ಗೆ ಗೊತ್ತಿರುವಂತ ಮಾಹಿತಿಯನ್ನ ಇನ್ನೊಬ್ಬರಿಗೆ ಹಂಚಿಕೊಳ್ಬೇಕು. ನಾವು ಹಂಚಿಕೊಳ್ಳುವಂತ ಒಂದು ಸಣ್ಣ ಮಾಹಿತಿ ಒಂದು ಜೀವ ಉಳಿಸಬಹುದು. ಈ ಒಂದು ವಿಡಿಯೋ ಉಪಯೋಗಕರವಾಗಿದೆ ಎಂದನಿಸಿದಲ್ಲಿ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಜೈ ಹಿಂದ್.